ಅದೇ ಮಾಲ್ತೇಶ್ ಅಗೇನ್ ಮಾತಾಡ್ತಾ ಇದ್ದೀನಿ TV9 ಹಾಂ ಸರ್ ಹೇಳಿ ಸರ್. ನಮಸ್ತೆ. ಅದೇ ಈಗ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು ವಿಚಾರವಾಗಿ ಫಸ್ಟ್ ನಿಮ್ಮ ರಿಯಾಕ್ಷನ್ ಏನು, ಅಂದ್ರೆ ಕಂಪ್ಲೇಂಟ್ ಆಗಿರುವಂತದ್ರ ಬಗ್ಗೆ? ಸರ್ ಅದ್ರ ಬಗ್ಗೆ ನನಗೆ ಸಾಕ್ಷಿಗಳು ಅದೇನೇನು ಪ್ರೂಫ್ ಅವ್ರು ಏನೇನು ಕೊಡ್ತಾರೆ ಕೊಡಲಿ. ನಾನು ಒಂದಿಷ್ಟು ಸಾಕ್ಷಿಗಳಿದ್ದಾವೆ. ಕಾರಣ ನಿಮಗೆ ಗೊತ್ತು, 1.5 ತಿಂಗಳಿಂದ ಊಟ ನಿದ್ದೆ ಇಲ್ದಂಗೆ ಸಿನಿಮಾ ಬಗ್ಗೆ ಎಷ್ಟು ಪ್ರಮೋಷನ್ಗಳು ಮಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತು. ಓಕೆನಾ? ಇವರು 19ರಲ್ಲಾಗಿದೆ 22ರಲ್ಲಾಗಿದೆ ಅಂತಾರಲ್ವಾ? ಆಯ್ತು ಆಗ್ಲಿ. ಇಲ್ಲ ಸಿನಿಮಾ ಮುಗಿದ್ಮೇಲೆ ಬಂದು ಕುತ್ಕೊಂಡು ಮಾತಾಡ್ಬೇಕಾಗಿತ್ತು, ಇಲ್ಲ ಮುಂಚೆ ಮಾತಾಡ್ಬೇಕಾಗಿತ್ತು. ನಾಳೆ ರಿಲೀಸ್ ಅನ್ನೋ ಟೈಮಲ್ಲಿ ಇವತ್ತು ಮಾಡಿರೋದು ಅದು ಗೊತ್ತಿಲ್ಲ ನನಗೆ. ನಾನು ಅದು ನಾನೇನು ಮಾಡಿದ್ದೀನಿ ಅಂತ ನಾನು ಒಪ್ಕೋತಾ ಇಲ್ಲ. ಅದನ್ನೆಲ್ಲ ಸಾಕ್ಷಿ ಸಮೇತ ಅವ್ರ ಹಿಂದ್ಗಡೆ ಎಂತೆಂಥ ದೊಡ್ಡವರಿದ್ದಾರೆ, 2 ಹೀರೋಗಳಿದ್ದಾರೆ, ಒಬ್ರು ಲೇಡಿ ಡಾನು ಇದ್ದಾರೆ. ಓಕೆನಾ? ಅವ್ರು ಯಾರು ಪ್ರತಿಯೊಬ್ಬರನ್ನು ನಾನು ತರ್ತೀನಿ ಸರ್, ಸುಮ್ಮನೆ ಬಿಡಲ್ಲ. ಪ್ರತಿಯೊಬ್ಬರನ್ನು ಕರೆಸ್ತೀನಿ ಎಲ್ಲರೂ. ಮತ್ತೆ ಅವ್ರವ್ರ ಜೊತೆ ಏನೇನು ಕೆಲವೆಲ್ಲ ವಿಡಿಯೋಗಳಿದಾವಲ್ಲ ಅವೆಲ್ಲನೂ ಬಿಡ್ತೀನಿ. ನಾನು ಆ ಥರದ್ದು ನಾನು ಹೇಳ್ತಿಲ್ಲ. ಬಟ್ ಈಗ ಸದ್ಯದ ಪರಿಸ್ಥಿತಿ ಒಂದು ಬೇಜಾರು, ನಮ್ಮ ನಿರ್ಮಾಪಕರು ಡೈರೆಕ್ಟ್ರು ತಲೆ ಮೇಲೆ ಹೊತ್ಕೊಂಡು ಸುಮಾರು ಅದ್ರ ಮಧ್ಯೆ ಚಿಕ್ಕ ಪುಟ್ಟ ಮೊದಲೇ ಕೆಲವರೆಲ್ಲ ಹಂಗಂಗೆ ಏನೇನೋ ಆಗಿತ್ತು ಈ ಸಿನಿಮಾದಲ್ಲಿ. ಅದನ್ನೆಲ್ಲ ಎದುರಾಕೊಂಡು ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಅದು ನನ್ನ ನಂಬಿ ಒಂದು ಹಳ್ಳಿ ಹುಡುಗ ಏನೋ ಒಂದು ಮಾಡಬೇಕು ಅಂತ ನಮ್ಮದು ಒಂದು ಕನಸನ್ನ ನನಸು ಮಾಡಕ್ಕೆ ಅಷ್ಟು ಬಂಡವಾಳ ಹಾಕೋರು. ದೊಡ್ಡ ಬಜೆಟ್ ಸಿನಿಮಾ. ಆ ಸಿನಿಮಾದಲ್ಲಿ ಈಗ ಸಿನಿಮಾದಲ್ಲಿ ಒಂದು ಕೆಲವೊಂದು ಸೀನ್ ಬಂದಿದೆ. ಈ ಸೀನಿಗೂ ಆ ಸೀನಿಗೂ ಒಂಚೂರು ಹೆಚ್ಚು ಕಮ್ಮಿ ಹಂಗೆ ಆಗ್ತಿದೆ. ನಾಳೆ ರಿಲೀಸ್ ಆಗ್ತಿರೋ ಸಿನಿಮಾದಲ್ಲಿ ಈಗ ನಡೀತಾರ ಒಂದು ಸೀನಿಗೆ ಒಂದು ಹೇಳಿದಾರಲ್ಲ, ಒಂದು ಡೈಲಾಗ್ ಇದೆ, ಎಲ್ಲರ ಸುತ್ತ ಸ್ನೇಹಿತರಿದ್ರೆ ನನ್ನ ಸುತ್ತ ಬರೀ ಶನಿಗಳೇ ಇದ್ದಾರೆ ಅಂತ. ಈಗ ನಮಗೆ ಎಲ್ಲೋ ಒಂದ್ ಕಡೆ ಬೇಜಾರು. ಈಗ ಬೇಜಾರು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಇದೆ. ಎಲ್ಲರೂ ಫೋನ್ ಮಾಡಿ ಕೇಳ್ತಾರೆ, ಮನು ರಿಲೀಸ್ ಟೈಮಲ್ಲಿ ಯಾಕೆ ಬಂದ್ರು ಇವ್ರು ಯಾಕು ಅಂತ. ಈ ನಿಮಗೆ ನಂಬಲ್ಲ, 1.5 ತಿಂಗಳ ಮುಂಚೆ ಯಾವುದೋ ಒಂದು ಆಗಿರೋದನ್ನ ಬೇರೆ ಕೇಸ್ ಕಂಪ್ಲೇಂಟ್ ಮಾಡಿದ್ರು. ಅದನ್ನ ನಾನು ಎಲ್ಲೂ ರಿವೀಲ್ ಮಾಡಲಿಲ್ಲ. ತುಂಬಾ ಜನ ನೀನು ರಿಲೀಸ್ ಮಾಡ್ತೀಯ ಸಿನಿಮಾ ನೋಡು ನಿಲ್ಲಿಸ್ತೀವಿ, ಈ ತರದೆಲ್ಲ ಒಂದಿಷ್ಟು. ಏನ್ ಕಾರಣ ಅಂತ ಪ್ರಪಂಚದಲ್ಲಿ ಮನುಷ್ಯ ಅಲ್ಲಿ ಬಿದ್ದ ಜಾಗ ಅಲ್ಲೇ ಇದ್ಬಿಡ್ಬೇಕು ಪೂರ್ತಿ. ಏನ್ ಪ್ಲಾಟ್ಫಾರ್ಮ್ ಇರುತ್ತೆ ಅಲ್ಲೇ ಇದ್ಬಿಟ್ಟು ಬೇರೆ ಏನೋ ಒಂದು ಮಾಡಕ್ ಹೊರಟಾಗ ಏನೋ ಗೊತ್ತಿಲ್ಲ, ಕಣ್ಣುಗಳ ದೃಷ್ಟಿನೋ ಇದ್ರ ದೃಷ್ಟಿನೋ ಗೊತ್ತಿಲ್ಲ. ಚೆನ್ನಾಗಿದ್ದಾಗ ಪ್ರತಿಯೊಬ್ಬರದ್ದು ಮನುಷ್ಯರು ಚೆನ್ನಾಗಿರುತ್ತೆ. ಏನೋ ಒಂದು ಬೆಳವಣಿಗೆ ಕಂಡಾಗ ನೀವು ಸುಮ್ಮನೆ ನೋಡಿ, ಕಣ್ಣಲ್ಲಿ ಕಂಡಿಟ್ಟು ನೋಡಿದಾಗ ಅವರು ಎಷ್ಟು ಚೆನ್ನಾಗಿ ನೋಡ್ತಾನೆ ನೋಡು, ಒಳ್ಳೆ ಪ್ರೀತಿಯಿಂದ ಅಂತಾರೆ. ನಿಮ್ ಟೈಮ್ ಕೆಟ್ಟಾಗ ನೋಡ್ ಗುರು ಅವ್ನು ಹೆಂಗ್ ಕಾಮ್ದಂಗ್ ನೋಡ್ತಾನೆ ಅಂತಾರೆ. ಇದು ಬೇರೆ ಏನಿಲ್ಲ. ಈಗ ಆಯ್ತು ಸರ್, ಒಂದು ಸಣ್ಣ ಕ್ಲಾರಿಟಿ. ಈಗ ಅವರ ಸಹನಟಿ ಮತ್ತೆ ನಿಮ್ಮ ನಡುವೆ ಮದ್ವೆ ಆಗಿತ್ತಾ, ಮತ್ತೆ ಇತ್ತೀಚೆಗೆ ಹೋಗಿ ಗಲಾಟೆ ಮಾಡುವಂತ ಘಟನೆಗಳು ನಡೆದಿತ್ತಾ ಅಂತ ಒಂದು ಅದಕ್ಕೆಲ್ಲ ಪ್ರತಿಯೊಂದು ಹೇಳ್ತೀನಿ ಸರ್. ಒಂದು ಉದ್ದೇಶ ಏನು ಗೊತ್ತಾ ಸರ್, ಈಗ ಹೆಂಗಾಗಿದೆ ಅಂದ್ರೆ ಬೆಳಿಗ್ಗೆ ಸಿನಿಮಾ ರಿಲೀಸ್, ಒಂದು ನಿರ್ಮಾಪಕರು ಡೈರೆಕ್ಟರ್ ನನ್ನ ಕಣ್ ಮುಂದೆ ನನ್ನ ಫ್ಯೂಚರ್ ಬಿಟ್ರೆ ಇನ್ನೇನು ಕಾಣ್ತಿಲ್ಲ. ಓಕೆನಾ? ಅವರಿಗೆ ಗೊತ್ತಿಲ್ಲ, ಅವ್ರಿಗೂ ನಾನು ಅದನ್ನ ಬಗ್ಗೆ ನಾನು ಹೇಳಲ್ಲ. ಇದ್ರ ಬಗ್ಗೆ ಅತಿ ಶೀಘ್ರದಲ್ಲೇ ನಂದೆಲ್ಲ ಪ್ರತಿಯೊಂದು ಪ್ರೂಫ್ ಮಾಡ್ತೀನಿ ಸರ್. ಅದು ಕಾನೂನು ರೀತಿಯಲ್ಲೇ ಕೊಡ್ತೀನಿ ಸರ್. ಈಗ ಅವರು ಈಗಲೇ ಕಂಪ್ಲೇಂಟ್ ಕೊಟ್ಟಿರೋದು ಯಾಕಿರ್ಬೋದು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇದು ಬೇಕಾಗೆ ಮಾಡಿದ್ದಾರೆ ಅನ್ಸುತ್ತೆ ಸರ್. ನೀವು ಪ್ರಪಂಚದಲ್ಲಿ ಯಾರು ಈ ಟೈಮಲ್ಲಿ ಮಾಡಲ್ಲ ಸರ್. ನಾಳೆ ರಿಲೀಸು ಮಳೆನೂರು ಮನೋದು ಸಿನಿಮಾ ಈಗ ಬರ್ತಿದೆ ಅಂತ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿಂದಲೂ ಒಂದೊಂದು ಆಗ್ತಾನೆ ಇದೆ, ಅಲ್ಲಿ ಇಲ್ಲಿ ಇಲ್ಲಿ ಸೌಂಡ್ ಆಗ್ತಾನೆ ಇದೆ. ಈ ಸಿನಿಮಾ ಏನಕ್ಕೋ ಗೊತ್ತಿಲ್ಲ, ಗೆಲ್ಲುತ್ತೆ ಅಂತನೋ ಇಲ್ಲ ಏನೋ ಆಗುತ್ತೆ ಅಂತನೋ ಇಲ್ಲ ಏನನ್ನ ಮಗ ಸಿಗಲ್ಲ ಏನೋ ಗೊತ್ತಿಲ್ಲ, ಅದು ಅವ್ರ ಕಾಲ್ಪನಿಕ ನನಗೆ ಗೊತ್ತಿಲ್ಲ. ಬಟ್ ಆದರೆ ಇದು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ ಸರ್. ನನ್ನ ಜೀವನದಲ್ಲಿ ಈ ಸಿನಿಮಾಕ್ಕಷ್ಟು ಕಷ್ಟಪಟ್ಟರು ನನಗಿಂತ ನಿರ್ಮಾಪಕರು ಸರ್. ಈ ತರ ಬಜೆಟ್ ಮುಂದಕ್ಕೆ ನನಗೆ ಹೆಂಗಾಗ್ತಾರೋ ಗೊತ್ತಿಲ್ಲ, ಯಾರು ಸಿಗ್ತಾರೋ. ಬಟ್ ಇವ್ರಂಗೆ ಯಾರು ಬಜೆಟ್ ಆಗಿರೋ ನನಗೆ ಗೊತ್ತಿಲ್ಲ ಸರ್.